ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಭಾರತದಲ್ಲಿ ಉದ್ಯೋಗಕ್ಕೆ 108 ಅವಕಾಶಗಳಿದ್ದರೂ ವಿದೇಶಕ್ಕೆ ಹೋಗೋ ಕನಸು ಹಲವರದ್ದು. ಅದರಲ್ಲೂ ಒಳ್ಳೊಳ್ಳೆ ಶಿಕ್ಷಣ ಪಡೆದ ಯುವಕ ಯುವತಿಯರಿಗೆ ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಹಠ. ಇಲ್ಲೇ ಉನ್ನತ ವ್ಯಾಸಂಗ ಮುಗಿಸಿ ಡಾಲರ್ ಆಸೆಗಾಗಿ ಅಮೆರಿಕಕ್ಕೆ ಉದ್ಯೋಗ ಅರಸಿ ಹೋಗೋ ಭಾರತೀಯರಿಗೆ ಆಘಾತಕಾರಿ ಸುದ್ದಿ ಹೊಂದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ H1B ವೀಸಾಗಳಿಗೆ ವಾರ್ಷಿಕ $1,00,000 ಅರ್ಜಿ ಶುಲ್ಕವನ್ನು ವಿಧಿಸೋ ಘೋಷಣೆಗೆ ಸಹಿ ಹಾಕಿದ್ದಾರೆ. ಈ ನಿರ್ಧಾರ H1B ವೀಸಾದ ಫಲಾನುಭವಿಗಳಾದ ಭಾರತೀಯ ಮೂಲದ ಟೆಕ್ಕಿಗಳ ಮೇಲೆ ಭಾರೀ ಪರಿಣಾಮ ಬೀರುತ್ತೆ. ಇನ್ಮುಂದೆ ಅಮೆರಿಕದ ಕನಸು ಹೊತ್ತು IT ಕೆಲಸಕ್ಕೆ ಸೇರೋ ಭಾರತದ ಇಂಜಿನಿಯರ್ಸ್ಗೆ US ಎಂಟ್ರಿ ಅಸಾಧ್ಯ ಅಂತ ಹೇಳಬಹುದಾಗಿದೆ. ಹಾಗಾದರೆ ಏನಿದು ಟ್ರಂಪ್ ಸರ್ಕಾರದ ನಿರ್ಧಾರ ಅಂತ ನೋಡೋದಾದರೆ, IT ಕಂಪನಿಗಳು ಪ್ರತಿ H1B ವೀಸಾಗೆ ವಾರ್ಷಿಕವಾಗಿ $1,00,000 ಪಾವತಿಸಬೇಕಿದೆ. ಎಲ್ಲ ದೊಡ್ಡ ಕಂಪನಿಗಳು ಈ ಲಿಸ್ಟ್ನಲ್ಲಿದೆ ಅಂತ ತಿಳಿದು ಬಂದಿದೆ. ವಾರ್ಷಿಕ $1,00,000 ಅನ್ನೋದು ಭಾರತೀಯ ರೂಪಾಯಿಗಳಲ್ಲಿ ಅಂದಾಜು 88 ಲಕ್ಷ ರೂಪಾಯಿ ಆಗುತ್ತೆ. ಇದು ಭಾರತದ ಇಂಜಿನಿಯರ್ಸ್ಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು H1B ವೀಸಾದ ದೊಡ್ಡ ಮಟ್ಟದ ಖರೀದಿದಾರರು ಅಂದರೆ ಅಮೆಜಾನ್, ಆ್ಯಪಲ್, ಗೂಗಲ್ ಮತ್ತು ಮೆಟಾ ಕಂಪನಿಗಳ ಪ್ರತಿನಿಧಿಗಳು. ಇವರ್ಯಾರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಅನ್ನೋದು ದುರಂತ. ವಿಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳಲ್ಲಿನ ಹುದ್ದೆಗಳನ್ನು ತುಂಬೋದಕ್ಕೆ ಅಮೆರಿಕದ ತಂತ್ರಜ್ಞಾನ ಕಂಪನಿಗಳು ವ್ಯಾಪಕವಾಗಿ H1B ವೀಸಾ ಬಳಸ್ತಿವೆ. ಅಧಿಕೃತ ಅಂಕಿಅಂಶಗಳ ಪ್ರಕಾರ H1B ವೀಸಾ ಸ್ವೀಕರಿಸೋರಲ್ಲಿ ಭಾರತ 71%ನಷ್ಟಿದ್ರೆ ಚೀನಾ 11.7%ನಷ್ಟಿದೆ. H1B ವೀಸಾಗಳನ್ನು ಸಾಮಾನ್ಯವಾಗಿ 3 ರಿಂದ 6 ವರ್ಷಗಳ ಅವಧಿಗೆ ನೀಡಲಾಗುತ್ತೆ. ಅಮೆರಿಕ ವಾರ್ಷಿಕವಾಗಿ 85,000 H1B ವೀಸಾಗಳನ್ನು ನೀಡುತ್ತೆ. ಈ ವರ್ಷ ಅಮೆಜಾನ್ 10,000ಕ್ಕೂ ಹೆಚ್ಚು ಅನುಮೋದಿತ H1B ವೀಸಾಗಳನ್ನು ಪಡೆದಿದೆ. ನಂತರದ ಸ್ಥಾನದಲ್ಲಿ ಟಾಟಾ ಕನ್ಸಲ್ಟೆನ್ಸಿ, ಮೈಕ್ರೋಸಾಫ್ಟ್, ಆ್ಯಪಲ್ ಮತ್ತು ಗೂಗಲ್ ಸಂಸ್ಥೆಗಳಿವೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.